ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದು ಸರಿನಾ ಅನ್ನುವಂತಹ ಪ್ರಶ್ನೆಗಳ ಸುರಿಮಳೆಯೇ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದು ಸರಿನಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ತಲೆ ಎತ್ತುತ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶಗಳು ಮುಗಿಲೇಳ್ತಾ ಇದೆ. ಒಂದೇ ದೇಶ ಒಂದೇ ತೆರಿಗೆ ಜಾರಿಗೆ ತಂದ ಮೋದಿಗೆ ಪ್ರಶ್ನೆಗಳ ಸುರಿಮಳೆ ಮಹಿಳಾ ಮಣಿಯರಿಂದ ಬರ್ತಾ ಇದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂತಹ ಮೋದಿ ಹೀಗ್ಯಾಕ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂತಹ ಮೋದಿ ಹೀಗ್ಯಾಕ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಒಂದೇ ದೇಶ ಒಂದೇ ತೆರಿಗೆಯಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಮೇಲೆ ತೆರಿಗೆಯನ್ನ ವಿಧಿಸಲಾಗಿದೆ. ಆದರೆ ಸಿಂಧೂರ ಬಳೆ ಮೇಲೆ ಇಲ್ಲದಂತಹ ತೆರಿಗೆ, ಋತುಸ್ರಾವ ವೇಳೆ ಅಗತ್ಯವಾದಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ 12% ತೆರಿಗೆ ವಿಧಿಸಿರುವುದು ಯಾಕೆ ಎನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಿದೆ. ಚಿನ್ನದ ಮೇಲಿನ ತೆರಿಗೆಯನ್ನ 3% ಇಳಿಸಿದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮಹಿಳೆಯರ ಹಿತಾಸಕ್ತಿಯನ್ನೇ ಮರೆತು ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಒಂದೇ ದೇಶ ಒಂದೇ ತೆರಿಗೆ ಜಾರಿಗೆ ತಂದ ಮೋದಿಗೆ ಪ್ರಶ್ನೆಗಳ ಸುರಿಮಳೆನೇ ಬರ್ತಾ ಇದೆ. ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ 12% ತೆರಿಗೆಯನ್ನ ವಿಧಿಸೋ ಮುನ್ನ ಅವರು ಯೋಚನೆ ಮಾಡಲಿಲ್ವಾ ಇದರಿಂದ ಆಗಬಹುದಾದಂತಹ ಸಮಸ್ಯೆಗಳೇನು ಮತ್ತು ಯಾರ ಓಲೈಕೆಗಾಗಿ ಇದು ನಡೆದಿರೋದು ಅನ್ನುವಂತಹ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ದೀರಿ ಬ್ರೇಕಿಂಗ್ ನ್ಯೂಸ್. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ಎಷ್ಟು ಸರಿ? 39 ವರ್ಷಗಳವರೆಗೆ ಮಹಿಳೆಯರಿಗೆ ಋತುಸ್ರಾವ ಆಗುತ್ತೆ. ಋತುಸ್ರಾವದ ಕಾರಣದಿಂದಾಗಿ ಭಾರತದಲ್ಲಿ 20% ವಿದ್ಯಾರ್ಥಿನಿಯರು ಶಾಲೆಯನ್ನೇ ಬಿಟ್ಟಿದ್ದಾರೆ. ಋತುಸ್ರಾವ ಮಹಿಳೆಯರ ಆಯ್ಕೆಯಲ್ಲ ಅನ್ನುವಂಥದ್ದು ಗೊತ್ತಿಲ್ವಾ?
ಸಂಸ್ಕೃತಿ ಪದ್ಧತಿ ಬಗ್ಗೆ ಮಾತನಾಡುವವರು ಋತುಸ್ರಾವ ಕೂಡ ಸಹಜ ಎಂಬುದನ್ನ ತಿಳಿದುಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ. ಬಳೆ ಸಿಂಧೂರಗಳನ್ನ ತಯಾರು ಮಾಡುವುದು ಗ್ರಾಮೀಣ ಭಾಗದಲ್ಲಿ, ಹಾಗಾಗಿ ತೆರಿಗೆಯನ್ನ ಅದರ ಮೇಲೆ ಹೇರಿಲ್ಲ, ತೆರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ. ಆದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ತಯಾರು ಮಾಡುವುದು ದೊಡ್ಡ ದೊಡ್ಡ ಕಂಪನಿಗಳು, ಹೀಗಾಗಿ 12% ತೆರಿಗೆ ಬೇಕಾಯ್ತೆ ಎನ್ನುವಂತಹ ಪ್ರಶ್ನೆ ಇದೀಗ ತಲೆದೋರಿದೆ. ಹೀಗಾಗಿ ತೆರಿಗೆ ವಿಧಿಸಿದ್ರೆ ಅದು ಮಹಿಳೆಯರಿಗೆ ಮಾಡಿದ ಅನ್ಯಾಯ ಎಂಬಂತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತೇಶ್. ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ 12% ತೆರಿಗೆಯನ್ನು ವಿಧಿಸಲಾಗಿದೆ. ಈ ಸಂಬಂಧ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಪ್ರಧಾನಿ ಮೋದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳನ್ನ ರವಾನೆ ಮಾಡಿದ್ದಾರಾ? ಇದು ಅವರ ಗಮನಕ್ಕೆ ಬರುವಂತೆ ಯಾರಾದರೂ ಪ್ರಯತ್ನಗಳನ್ನ ಮಾಡಿದ್ದಾರಾ? ದಿವ್ಯಾ, ಇಂಥ ವಿಚಾರಗಳನ್ನ ನೇರವಾಗಿ ಹೇಳ್ಕೊಡೋದಕ್ಕೆ ಹೆಣ್ಮಕ್ಳು ಕೂಡ ಬಹಳ ಮುಜುಗರವನ್ನ ಪಡ್ತಾರೆ. ಆದ್ರೆ ಈಗ ಸಾಕಷ್ಟು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ನಾನಾ ವೇದಿಕೆಗಳಿದೆ. ಹೀಗಾಗಿ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಡೋಂಟ್ ಟ್ಯಾಕ್ಸ್ ಆನ್ ಮೈ ಪೀರಿಯಡ್ ಅನ್ನುವಂತ ಹ್ಯಾಶ್ ಟ್ಯಾಗ್ ಮೂಲಕ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ಇದೊಂದು ದೊಡ್ಡ ಟ್ರೆಂಡಿಂಗ್ ಆಗ್ತಾ ಇದೆ. ಬಿಂದಿ ಮತ್ತೆ ಬಳೆಗಳ ಮೇಲೆ ನೀವು ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇಲ್ಲ, ಟ್ಯಾಕ್ಸ್ ಫ್ರೀ ಆಗಿ ಮಾಡಿದ್ದೀರಿ. ಆದ್ರೆ ನ್ಯಾಪ್ಕಿನ್ಗಳ ಮೇಲೆ 8% ಟ್ಯಾಕ್ಸ್ ಅನ್ನ ವಿಧಿಸಿದ್ದೀರಿ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಲೈಂಗಿಕ ಕ್ರಿಯೆ ಮನುಷ್ಯನ ಆಯ್ಕೆ, ಆದ್ರೆ ಋತುಸ್ರಾವ ಅನ್ನುವಂಥದ್ದು ಹೆಣ್ಮಕ್ಳ ಆಯ್ಕೆಯಲ್ಲ, ಅದು ನಮ್ ಜೀವನ ಶೈಲಿಯಲ್ಲೇ ಬಂದಿರತಕ್ಕಂಥದ್ದು. ಇದ್ರ ಮೇಲೆ ನೀವು ಯಾಕೆ ಟ್ಯಾಕ್ಸ್ ವಿಧಿಸ್ತೀರಾ? ಇದನ್ನ ಟ್ಯಾಕ್ಸ್ ಫ್ರೀ ಮಾಡಬೇಕು ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ GST ಕೌನ್ಸಿಲ್ ನಲ್ಲಿ ಯಾರು ಹೆಣ್ಣು ಇರ್ಲಿಲ್ವಾ? ಅವರಿಗೆ ಇದ್ದಿದ್ರೆ ಬಹುಶಃ ಇದನ್ನ ಟ್ಯಾಕ್ಸ್ ಫ್ರೀ ಮಾಡ್ತಾ ಇದ್ರು. ಅಲ್ಲಿರುವಂತವರೆಲ್ಲ ಗಂಡಸರೇ, ಹಾಗಾಗಿ 12% ತೆರಿಗೆಯನ್ನ ವಿಧಿಸಿದ್ದಾರೆ ಎನ್ನುವಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅರುಣ್ ಜೇಟ್ಲಿ ಅವ್ರಿಗೂ ಕೂಡ ನೇರವಾಗಿ ಟ್ವಿಟರ್ ನಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಜೊತೆಗೆ ಟ್ಯಾಗ್ಗಳು ಕೂಡ ನಡೀತಾ ಇದೆ. ಬಹಳ ಆಶ್ಚರ್ಯ ಅನ್ಸುತ್ತೆ, ಯಾಕೆಂದ್ರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂತ ಮಾತುಗಳನ್ನ ಆಡುವಂತಹ ಮೋದಿ ಅವರು ಇಂಥ ವಿಚಾರದಲ್ಲಿ ಯಾಕೆ ಎಡುವುದ್ರು, ಎಲ್ಲಿ ಎಡವಟ್ಟಾಯ್ತು, ಜೊತೆಗೆ ಇದನ್ನ ಯಾರು ಗಮನಿಸ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಇನ್ನೂ ಒಂದು ವಿಷಯ, ಬಳೆ ಸಿಂಧೂರ ಎಲ್ಲ ತಯಾರಾಗೋದು ಗ್ರಾಮೀಣ ಭಾಗದಲ್ಲಿ, ಹೀಗಾಗಿ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ತಯಾರಾಗೋದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ಅವರ ಓಲೈಕೆಗಾಗಿ ಇದಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದ್ದಿದ್ಯಾ ಹೇಗೆ? ಖಂಡಿತವಾಗ್ಲೂ ದಿವ್ಯಾ, ಯಾಕಂದ್ರೆ ಸಾಕಷ್ಟು ಬಡ ಮಕ್ಕಳಿಗೆ ಸ್ಯಾನಿಟರಿ ಪಡೆದುಕೊಂಡು ಖರೀದಿ ಮಾಡುವಂತದ್ದು ಬಹಳ ಕಡಿಮೆ. ಹೀಗಾಗಿ ಹಳ್ಳಿಗಳಲ್ಲಿ ಈಗಲೂ ಕೂಡ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಬಟ್ಟೆಗಳನ್ನ ಬಳಸ್ತಾರೆ, ಶುಚಿತ್ವ ಇರೋದಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಬಹಳ ವಿಚಿತ್ರ ಅನ್ಸುತ್ತೆ. ಹಳ್ಳಿಗಳಲ್ಲಿ ಬಿಂದಿ, ಕುಂಕುಮ, ಬಳೆ ಈ ತರದನ್ನ ತಯಾರು ಮಾಡ್ತಾರೆ. ಅಂತ ವಸ್ತುಗಳ ಮೇಲೆ ಟ್ಯಾಕ್ಸ್ ಫ್ರೀ ಆಗಿದೆ. ಅದು ಬಡ ಜನರಿಗೆ ಬಹಳ ಈಸಿಯಾಗಿ ಸಿಗುವಂತದ್ದು, ಕಡಿಮೆ ದರದಲ್ಲಿ ಸಿಗುವಂತದ್ದು. ಒಂದ್ಸರಿ ಒಂದು ಕುಂಕುಮ ಡಬ್ಬಿ ಅಥವಾ ಒಂದ್ ಡಜನ್ ಬಳೆ ತಗೊಂಡ್ರೆ 6 ತಿಂಗಳು ವರ್ಷನೋ ಬರುತ್ತೆ. ಆದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ ಗಳ ಹಾಗಲ್ಲ, ಒಮ್ಮೆ ಯೂಸ್ ಮಾಡಿದ್ಮೇಲೆ ಅದನ್ನ ಬಳಸೋಕ್ ಬರೋದಿಲ್ಲ. ಇಂಥ ನ್ಯಾಪ್ಕಿನ್ ಗಳ ಮೇಲೆ ಟ್ಯಾಕ್ಸ್ ಅನ್ನು ವಿಧಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರ ಲಾಬಿಗೆ ಮೋದಿ ಅಥವಾ ಅರುಣ್ ಜೇಟ್ಲಿ ಮಣಿದಿದ್ದಾರೋ ಗೊತ್ತಿಲ್ಲ. ಇದು ಟ್ಯಾಕ್ಸ್ ಫ್ರೀ ಆಗ್ಲೇಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಆಗಸ್ಟ್ 5ನೇ ತಾರೀಕು GST ಕೌನ್ಸಿಲ್ ಮತ್ತೆ ಸಭೆ ಸೇರ್ತಾ ಇದೆ. ಆ ಸಭೆಯಲ್ಲಿ ಇದನ್ನ ಬದಲಾಯಿಸಬೇಕು ಅನ್ನುವಂತ ದೊಡ್ಡ ಕೂಗು ಈಗ ಶುರುವಾಗ್ತಾ ಇದೆ. ಬಹುಶಃ ಎಲ್ಲರ ನಿರೀಕ್ಷೆ ಕೂಡ ಅದಾಗಿದೆ. ಈ GST ಬರುವುದಕ್ಕಿಂತ ಮುಂಚಿತವಾಗಿ ಹೆಣ್ಮಕ್ಳು ಬಹಳ ಆಸೆಯನ್ನ ಇಟ್ಕೊಂಡಿದ್ರು. ಮೋದಿ ಇದ್ರ ಮೇಲೆ ಟ್ಯಾಕ್ಸ್ ಫ್ರೀ ಅಂದ್ರೆ ಇದ್ರ ಮೇಲೆ ಟ್ಯಾಕ್ಸ್ ವಿಧಿಸೋದಿಲ್ಲ ನ್ಯಾಪ್ಕಿನ್ಗಳ ಮೇಲೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದೆಲ್ಲವೂ ಹುಸಿಯಾಗಿದೆ. ಅಟ್ಲೀಸ್ಟ್ ಆಗಸ್ಟ್ 5ನೇ ತಾರೀಕು ನಡೆಯುವಂತ GST ಕೌನ್ಸಿಲ್ ನ ಸಭೆಯಲ್ಲಾದ್ರೂ ಈ ಮಾರ್ಪಾಡು ಆಗಲಿ ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಈಗ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ಶುರುವಾಗಿ ಸಾಕಷ್ಟು ನಟ ನಟಿಯರು ಕೂಡ ಈ ಕ್ಯಾಂಪೇನ್ ಅನ್ನ ಬೆಂಬಲಿಸಿದ್ದಾರೆ. ಸಾಕಷ್ಟು ಹೆಣ್ಣುಮಕ್ಕಳು ಕೂಡ ನೇರವಾಗಿ ಬಂದು ಮಾತನಾಡಲಿಕ್ಕೆ ಮುಜುಗರ ಪಡುವಂತಹ ಹೆಣ್ಣುಮಕ್ಕಳು ಕೂಡ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ದೊಡ್ಡ ಮಟ್ಟದ ಟ್ರೆಂಡಿಂಗ್ ಆಗ್ಲಿಕ್ಕೆ ಕಾರಣರಾಗ್ತಾ ಇದ್ದಾರೆ. ಆ ಮೂಲಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ದಿವ್ಯಾ, ಎಸ್ ಮಾರ್ತೇಶ್, ಮತ್ತೆ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಮಾನ್ಸ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. GST ವಿಚಾರ ಬಂದಾಗ ಬಹಳಷ್ಟು ಗೊಂದಲಗಳು ಎಲ್ಲರನ್ನೂ ಕಾಡಿತ್ತು, ಸಹಜ. ಆದ್ರೆ ಈಗ ಒಂದು ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ 12% ತೆರಿಗೆ ವಿಧಿಸಿದ್ದಾರೆ. ಅಂದ್ರೆ ಚಿನ್ನಕ್ಕಿಂತ ದುಬಾರಿ ತೆರಿಗೆ ಅಂತ ಆಯ್ತು ಅಂತ ನೀವೇನ್ ಹೇಳ್ತೀರಿ?
ಮಹಿಳೆಯರು ಇತ್ತೀಚೆಗಷ್ಟೇ ನ್ಯಾಪ್ಕಿನ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಸಿಗ್ತಾ ಇದೆ. ಹಳ್ಳಿಗಾಡಿನ ಮಕ್ಕಳು ಕೂಡ ಅದನ್ನ ಬಳಕೆ ಮಾಡಬೇಕು ಅನ್ನೋ ಅವೇರ್ನೆಸ್ ಸಿಗುವ ಸಂದರ್ಭದಲ್ಲಿ ಈ ತರ ಟ್ಯಾಕ್ಸ್ ಅನ್ನ ಹಾಕ್ಬಿಟ್ರೆ ಅದ್ರ ಆಯ್ಕೆನೆ ಬಿಟ್ಟು ಬಿಡ್ತಾರೆ. ಒಂದ್ ರೀತಿ ಇದು ಋತುಸ್ರಾವ ಅನ್ನೋದು ನ್ಯಾಚುರಲ್ ಆಗಿ ಮಹಿಳೆಯರಿಗೆ ಬರುವಂತದ್ದು, ಎಲ್ಲರಿಗೂ ಇರುವಂತದ್ದು. ಅದನ್ನ ಅಟ್ಲೀಸ್ಟ್ ಒಂದು ಸೇಫ್ಟಿ ದೃಷ್ಟಿಯಿಂದ ಮತ್ತು ಒಂದು ಪ್ರೊಟೆಕ್ಷನ್ ದೃಷ್ಟಿಯಿಂದ, ಹೆಲ್ತಿ ದೃಷ್ಟಿಯಿಂದ ಇದನ್ನ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡ್ಲೇಬೇಕು, ಮತ್ತೆ ನಿಲ್ ಮಾಡ್ಬೇಕು. ಈಗೇನೋ ಬಳೆ ಮತ್ತೆ ಇನ್ನಿತರ ನಾವೇನ್ ಬಳಸ್ತೀವಿ ಅದ್ರೆಲ್ಲದ್ರ ಮೇಲೆ ಟ್ಯಾಕ್ಸ್ ಫ್ರೀ ಆದ್ಮೇಲೆ ಇದು ನ್ಯಾಪ್ಕಿನ್ ಒಂದಕ್ಕೆ 12% ಒಂದು ನಿಜ ದುಬಾರಿ ಆಯ್ತು. ಭಾರತದಂತಹ ರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಇದ್ರ ಬಗ್ಗೆ ಅವೇರ್ನೆಸ್ ಇದೆ. ಇಂತ ಅವೇರ್ನೆಸ್ ಇರುವಂತಹ ಸಮಯದಲ್ಲೇ ಈ ತರ ಟ್ಯಾಕ್ಸ್ ಹಾಕ್ಬಿಟ್ರೆ ಹಳ್ಳಿಗಾಡಿನಲ್ಲಿ ಮತ್ತು ಬಡ ಮಹಿಳೆಯರು ಮತ್ತೆ ಇರುವ ಮಹಿಳೆಯರು ಕೂಡ ಇದರ ಬಳಕೆಯನ್ನ ಕಡಿಮೆ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಅದು ಇಂಡೈರೆಕ್ಟ್ ಆಗಿ ಅವರ ಹೆಲ್ತ್ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರೋದ್ರಿಂದ ಮನೆ ಪ್ರಧಾನಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಅದನ್ನ ಇಲ್ಲದೆ ಇದ್ದಾಗೆ, GST ಇಲ್ಲದೆ ಇದ್ದಾಗ, ಟ್ಯಾಕ್ಸ್ ಇಲ್ಲದೆ ಇದ್ದ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಕೇಳ್ತೀನಿ. ಓಕೆ, ಅಂದ್ರೆ ಈಗ ಸಾಮಾನ್ಯವಾಗಿ ಇಂತಹ ವಿಷಯಗಳಲ್ಲಿ ಹೆಣ್ಮಕ್ಳು ವಾಯ್ಸ್ ರೈಸ್ ಮಾಡಲ್ಲ, ಬಹಳ ಮುಜುಗರಕ್ಕೆ ಈಡು ಮಾಡುವಂತಹ ಒಂದು ವಿಚಾರ. ಆದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಫೇಸ್ಬುಕ್, ಟ್ವಿಟರ್ ಇಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಒಂದು ವೈರಲ್ ಮಾಡ್ತಾ ಇದ್ದಾರೆ. ಇದರ ಒಂದು ಕ್ಯಾಂಪೇನ್ ನಡೀತಾ ಇದೆ. ಆ ಲೆವೆಲ್ಗಾದ್ರೂ ಅವ್ರನ್ನ ರೀಚ್ ಮಾಡಿ, ಯಾಕಂದ್ರೆ ಈಗ ಈ GST ಸಭೆ ನಡೆದಾಗ ಇದನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಪುರುಷರೇ ಇದ್ದಿದ್ದು, ಅಲ್ಲಿ ಮಹಿಳೆಯರು ಇದರ ಕುರಿತಾಗಿ ಗಮನ ಚೆಲ್ಲುವಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ನಾವು ಈ ಮೂಲಕ ಪ್ರಧಾನಿಗಳಿಗೆ ಅಥವಾ ಮುಂದಿನ GST ಕೌನ್ಸಿಲ್ ಸಭೆ ಏನ್ ನಡೆಯುತ್ತೆ ಆಗ ಇದು ಗಮನಕ್ಕೆ ತೆಗೆದುಕೊಂಡು ಕಡಿಮೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ಯಾಂಪೇನ್ ನಡೀತಾ ಇದೆ. ಈ ಕ್ಯಾಂಪೇನ್ ಬಗ್ಗೆ ನೀವೇನ್ ಹೇಳ್ತೀರಿ? ಕಡಿಮೆ ಮಾಡಬಹುದು ಅಂತಲ್ಲ, ಕಡಿಮೆ ಮಾಡ್ಲೇಬೇಕು ಅಂತ ಹೇಳಿ ನಾವೆಲ್ಲರೂ ಕೇಳಬೇಕಾಗಿದೆ. ಇದು ಮುಜುಗರಕ್ಕೆ ಪಟ್ಟುಕೊಳ್ಳೋ ಪ್ರಶ್ನೆನೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರೆಲ್ಲರೂ ಕೂಡ ಇದನ್ನ ಓಪನ್ ಆಗಿ ಮೀಡಿಯಾಗಳಲ್ಲಿ ಅಥವಾ ಓಪನ್ ಆಗಿ ಡಿಸ್ಕಷನ್ ಮಾಡೋ ಲೆವೆಲ್ಗೆ ನಾವು ಮಾನಸಿಕವಾಗಿ ಗಟ್ಟಿಯಾಗಿದ್ದೀವಿ. ಆದ್ರೂ ಕೂಡ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಇರುವಂತಹ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಸೂಕ್ಷ್ಮವಾಗಿ ಬೆಳೆಸೋದ್ರಿಂದ ಕೆಲವೊಂದು ವಿಚಾರಗಳನ್ನ ಓಪನ್ ಆಗಿ ಮಾತಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಒಳಗಾಗ್ತಾರೆ. ಆದ್ರೆ ಇವತ್ತೇನ್ GST ಕೌನ್ಸಿಲ್ ಏನಿದೆ ಅದರಲ್ಲಿ ಖಂಡಿತವಾಗಿ ಡಿಸ್ಕಷನ್ ಮಾಡಬೇಕು. ಇದು ಒಂದೇ ವಿಚಾರ ಅಲ್ಲ, ಮಹಿಳೆಯರ ಬಗ್ಗೆ ಕಾನೂನುಗಳನ್ನು ತಿದ್ದುಪಡಿ ಮಾಡುವಾಗ, ಹೊಸ ಕಾನೂನುಗಳನ್ನ ತರುವಾಗ್ಲೂ ಕೂಡ ಮಹಿಳೆಯರ ರೆಪ್ರೆಸೆಂಟೇಷನ್ ಇರೋದಿಲ್ಲ. ಈ ದೇಶದ 50% ಅಷ್ಟು ಮಹಿಳೆಯರು ಎಲ್ಲ ಕಡೆಯಲ್ಲೂ ನಾವಿದ್ದೇವೆ. ಆದ್ರೂ ಕೂಡ ಆಳುವಂತಹ ಅಥವಾ ಇಂತ ಯಾವುದೇ ಕಾನೂನುಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ ಇಲ್ಲದೆ ಇರೋದ್ರಿಂದ ಇಂತ ಅನಾಹುತಗಳು ಆಗುತ್ತೆ. ಸೊ ಆ ಕಾರಣಕ್ಕಾದ್ರೂ ಮ್ಯಾಕ್ಸಿಮಮ್ ಇವತ್ತೇನು ಮೋದಿಯವರು ಎಲ್ಲಾ ರೀತಿಯ ಪ್ರಚಾರವನ್ನ ತಗೊಳ್ತಾ ಇದ್ದಾರೆ, ಮಹಿಳೆಯರಿಗೆ ಎಲ್ಲ ಕಡೆಯಲ್ಲೂ ಅವಕಾಶಗಳನ್ನ ಕಲ್ಪಿಸಿದ್ದೆ ಆದ್ರೆ ಇಂತಹ ಹತಾಶುರ್ಯಗಳು ಅಥವಾ ಅನಾಹುತಗಳು ನಡೆಯೋದಿಲ್ಲ ಅಂತ ಅನ್ಸುತ್ತೆ. GST ಕೌನ್ಸಿಲ್ ಸಭೆನಲ್ಲಿ ಇವತ್ತೇನು ಎಲ್ಲಾ ಟ್ವಿಟರ್ ಮೂಲಕ ಮತ್ತೆ ಫೇಸ್ಬುಕ್ ಮೂಲಕ ಏನು ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಟಿವಿ ಮೂಲಕ ನಾವು ಕೂಡ ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಮನೆ ಪ್ರಧಾನಿಗಳು ಬೇರೆಲ್ಲ ದೇಶದ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ, ಬೇರೆಲ್ಲ ದೇಶಗಳನ್ನ ನೋಡ್ತಾರೆ. ನಮ್ಮ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಭಾಷಣ ಮಾಡೋದಷ್ಟೇ ಅಲ್ಲ, ಮಹಿಳೆಯರ ಸಂರಕ್ಷಣೆಗೆ ಮತ್ತು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಆ ಕೌನ್ಸಿಲ್ ಸಭೆಯಲ್ಲಿ ಇದನ್ನ ಖಂಡಿತವಾಗಿ ನಿಲ್ ಮಾಡಬೇಕು. ಯಾವುದೇ ಕಾರಣಕ್ಕೆ ನ್ಯಾಪ್ಕಿನ್ ಮೇಲೆ ತೆರಿಗೆಯನ್ನ ಜಾರಿಗೊಳಿಸೋದನ್ನ ತಡೆ ಹಿಡಿಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಓಕೆ, ಇನ್ನು ಈ ಸಂಬಂಧ ಡಾಕ್ಟರ್ ಪದ್ಮಿನಿ ಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಒಂದು ದೇಶ ಒಂದು ತೆರಿಗೆ ಜಾರಿ ಆದ್ಮೇಲೆ ಸಾಕಷ್ಟು ಜನ ಖುಷಿ ಪಟ್ಟಿದ್ರು, ಅದರಲ್ಲೂ ಮಹಿಳೆಯರು ಕೂಡ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಅದರ ರಿಯಾಲಿಟಿ ಈಗ ಅರ್ಥ ಆಗ್ತಾ ಇದೆ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮೇಲೆ 12% GSTಯನ್ನ ವಿಧಿಸಿರುವಂತದನ್ನ ವಿರೋಧಿಸಿ ಈಗ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಇದನ್ನ ಟ್ಯಾಕ್ಸ್ ಫ್ರೀ ಮಾಡಬೇಕು, ಬಿಂದಿ ಮತ್ತು ಬ್ಯಾಂಗಲ್ಸ್ ಅನ್ನ ನೀವು ಟ್ಯಾಕ್ಸ್ ಫ್ರೀ ಮಾಡ್ತೀರಾ ಅನ್ನೋದಾದ್ರೆ ನ್ಯಾಪ್ಕಿನ್ಸ್ ಅನ್ನ ಯಾಕೆ ಲಕ್ಸುರಿ ಐಟಮ್ ಅಂತ ಕನ್ಸಿಡರ್ ಮಾಡಿ 12% GSTಯನ್ನ ಹಾಕಿದ್ದೀರಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಸಾಕಷ್ಟು ಹಳ್ಳಿಗಳ ಬಡ ಮಕ್ಕಳು ನ್ಯಾಪ್ಕಿನ್ ಅನ್ನ ಬಳಸೋದೇ ಕಡಿಮೆ. ಹೀಗಾಗಿ ಇದರಿಂದ ಆಗುವಂತ ಅನಾಹುತಗಳೇನು, ಮಹಿಳೆಯರಿಗೆ ಎಷ್ಟು ನ್ಯಾಪ್ಕಿನ್ ನೀಡೆಡ್ ಅಥವಾ ಅದರ ಅನುಕೂಲಗಳೇನಿದೆ, ಅವರ ಅಗತ್ಯತೆಗಳೇನಿದೆ, ಅದನ್ನ ಬಳಸದೇ ಇದ್ರೆ ಏನ್ ತೊಂದರೆಗಳಾಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವಂತಹ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು. ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನುವಂಥದ್ದು ಬಹಳ ನೀಡೆಡ್, ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕು ಪ್ರತಿ ತಿಂಗಳು. ಸೊ ಈಗ ಅದನ್ನ ಲಕ್ಸುರಿ ಐಟಮ್ ಅಂತ ಕನ್ಸಿಡರ್ ಮಾಡಿ 12% GST ಹಾಕಿದ್ದಾರೆ ಅನ್ನುವಂಥದ್ದು ಏನ್ ಅನ್ಸುತ್ತೆ ಆಸ್ ಎ ಮಹಿಳೆಯಾಗಿ? ಇಲ್ಲ, ಈಗ ನೀವು ಹೇಳ್ದಂಗೆ ಬಿಂದಿ ಬ್ಯಾಂಗಲ್ಸ್ ಅದು ಒಂದು ಸ್ತ್ರೀಗೆ ಎಷ್ಟು ಮುಖ್ಯನೋ ಹಾಗೆ ಋತುಚಕ್ರ, ಪ್ರಕೃತಿ ಸಹಜವಾದ ಒಂದು ಋತುಚಕ್ರ ಅಥವಾ ಮುಟ್ಟಿನ ಸಮಯದಲ್ಲಿನ ರಕ್ತಸ್ರಾವ ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದಕ್ಕೆ ಅದು ಕೂಡ ಬಹಳ ಮುಖ್ಯ ಆಗತ್ತೆ ಪ್ರತಿ ಸ್ತ್ರೀಗೂ.
ಅವರು ಹಿಂದಿನ ಕಾಲದಲ್ಲೆಲ್ಲ ಇವಾಗ ಈಗಲೂ ಕೂಡ ಎಷ್ಟೋ ಜನ ಇದು ಬಹಳ ದುಬಾರಿ ಆಗ್ಬಿಟ್ರೆ ಅದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ಹೈಜೀನಿಕ್ ಆಗಿ ಸ್ವಚ್ಛತೆ ಮುಖ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಸ್ವಲ್ಪ ಯಾವಾಗ್ಲೂ ಸ್ವಚ್ಛವಾಗಿರೋದು, ಜನನಾಂಗದ ಸೋಂಕಾಗದಂಗೆ ಕಾಪಾಡ್ಕೊಳ್ಳೋದು, ಈ ತರ ಮೊದಲೇ ಕ್ಲೀನ್ ಆಗಿ ಸ್ಟರ್ಲೈಸ್ಡ್ ನ್ಯಾಪ್ಕಿನ್ಸ್, ಈ ತರ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆಲ್ಲ ಬಳಸೋದ್ರಿಂದ ಅವ್ರಿಗೆ ಬಹಳಷ್ಟು ಈ ಸೋಂಕುಗಳಾಗೋದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗೋದನ್ನ ತಡೆಗಟ್ಟಕ್ಕಾಗತ್ತೆ. ಈಗ ಬಟ್ಟೆನ ಉಪಯೋಗಿಸುವಂತದ್ದು ಈಗಲೂ ಹಳ್ಳಿಗಾಡಲಲ್ಲಿ ಕೆಳ ಸ್ತರದಲ್ಲಿ ಇದನ್ನೆಲ್ಲ ತಗೊಳ್ಳೋ ದುಬಾರಿ ಆಗಿದ್ರೆ ಪ್ರತಿ ತಿಂಗಳು ಅದಕ್ಕೋಸ್ಕರವಾಗೇನೆ ಅವರು ಒಂದಷ್ಟು ದುಡ್ಡನ್ನ ಬೇರೆ ವೆಚ್ಚಕ್ಕೋಸ್ಕರ ಇಡೋದು ಕಷ್ಟ ಆಗತ್ತೆ. ಅಂತ ಸಮಯದಲ್ಲಿ ಇದು ಸುಲಭವಾಗಿ ಸಿಗುವಂತದ್ದು ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆದ್ರೆ ಪ್ರತಿ ಸ್ತ್ರೀಗೂ ಬೇಕಾಗುವಂತ ಒಂದು ಅವಶ್ಯಕತೆ ಇರುವಂತ ಒಂದು ವಸ್ತುವಾಗಿರೋದ್ರಿಂದ ಇದು ಬಹಳ ಮುಖ್ಯ ಆಗತ್ತೆ. ದುಬಾರಿ ಆಗಿರೋದನ್ನ ಖಂಡಿತ ಅದು ಒಂದು ಪ್ರತಿ ಸ್ತ್ರೀಗೂ ಯಾವುದೇ ಹಳ್ಳಿಗಾಡಿರ್ಬೋದು, ನಗರ ಇರ್ಬೋದು, ಕೆಳಸ್ತರ ಮೇಲ್ಸ್ತರ ಇರ್ಬೋದು, ಅವ್ರಿಗೆ ಸುಲಭವಾಗಿ ಸಿಗುವಂತ ಕಡಿಮೆ ವೆಚ್ಚದಲ್ಲಿ ಸಿಗುವಂತ ಈ ತರ ಒಂದು ಮುಟ್ಟಿನ ಸಮಯದಲ್ಲಿ ಉಪಯೋಗಿಸುವಂತ ಬಟ್ಟೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದು ಬಹಳ ಮುಖ್ಯ ಆಗುತ್ತೆ. ಒಂದ್ ಕಡೆ ಮೋದಿ ಹೇಳ್ತಾರೆ ಮೇಡಮ್, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ, ಆದ್ರೆ ಅವರಿಗೆ ಅಗತ್ಯ ಇರುವಂತ ಇಂಥ ವಸ್ತುಗಳ ಬೆಲೆ ಅದರಲ್ಲಿ GST 12% ಹಾಕ್ತಾರೆ ಅಂದ್ರೆ ಯಾವ ನ್ಯಾಯ ಇದು? ಅಲ್ಲ, ಬಹುಶಃ ಅವರು ಯೋಚನೆ ಮಾಡೋದು ಎಲ್ಲರೂ ಬಹಳ ಅನಾದಿ ಕಾಲದಿಂದೆಲ್ಲ ಬಟ್ಟೆಗಳು ಇದನ್ನ ಬಳಸ್ತಾ ಇದ್ರು, ಅದರಿಂದ ಇದು ಲಕ್ಸುರಿ ಆಗ್ಬಿಡತ್ತೆ ಇದನ್ನ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸೋದು ಅನ್ನೋ ಒಂದು ಭಾವನೆ ಇದ್ದಿರಬಹುದು. ಆದ್ರೆ ಒಂದು ನಾವು ಹಳೆ ಕಾಲದ ಒಂದು ಅದರಿಂದ ಬಹಳ ಅದನ್ನ ಸ್ವಚ್ಛತೆ ಕಾಪಾಡೋದು, ಇಂದಿನ ದಿನಗಳಲ್ಲಿ ಬಹಳಷ್ಟು ಹುಡುಗಿರು ಓದೋದು ಜಾಸ್ತಿ ಆಗಿ ಬೇಟಿ ಪಡಾವೋ ಅಂತ ನೀವೇ ಹೇಳ್ತಾ ಇದ್ರಿ, ಒಂದು ಪ್ರತಿಯೊಂದು ವಿದ್ಯಾವಂತಳಾಗ್ತಾ ಇದ್ದಾಳೆ, ಕೆಲ್ಸಕ್ಕೆ ಹೋಗ್ಬೇಕು, ಇಂಥ ಸಮಯದಲ್ಲಿ ಬಟ್ಟೆಗಳನ್ನ ಹಾಕೊಳ್ಳೋದು ಅದನ್ನ ನಿಭಾಯಿಸೋದು ಬಹಳ ಕಷ್ಟ ಆಗತ್ತೆ. ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅದನ್ನ ಬಳಸಿ ಮತ್ತೆ ಎಲ್ಲಿ ಬೇಕಾದ್ರೂ ಅದನ್ನ ಸರಿಯಾದ ರೀತಿನಲ್ಲಿ ಬಿಸಾಕೋದಾಗ್ಲಿ, ಸರಿಯಾದ ರೀತಿನಲ್ಲಿ ಅದನ್ನ ತೆಗೆದುಹಾಕೋದಾಗ್ಲಿ ಅದು ಸುಲಭವಾಗತ್ತೆ ಪ್ರತಿಯೊಂದು ಸ್ತ್ರೀಗೂ. ಆದ್ರಿಂದ ಅದರ ಬಳಕೆ ಅವಳು ಹೆಚ್ಚಿಗೆ ಹೋಗ್ತಾ ಇದ್ದಾಳೆ. ದುಬಾರಿ ಆಗ್ತಾ ಹೋದಾಗ ಅದು ಕೂಡ ಅವಳಿಗೆ ಬಹಳ ಕಷ್ಟದ ಕೆಲಸ ಆಗತ್ತೆ ಅಂತ ಹೇಳ್ಬೋದು. ಆಗಸ್ಟ್ 5ನೇ ತಾರೀಕು ಮತ್ತೆ GST ಕೌನ್ಸಿಲ್ ಸಭೆ ಸೇರ್ತದೆ. ಈ ರೀತಿ ಲೂಪ್ ಹೋಲ್ಸ್ ಗಳನ್ನ ಸರಿಪಡಿಸುವಂತ ಕೆಲಸ ಮಾಡೋರಿದ್ದಾರೆ. ಸೊ ಈಗ ಆನ್ಲೈನ್ ಅಲ್ಲಿ ಕ್ಯಾಂಪೇನ್ ಕೂಡ ಶುರುವಾಗಿದೆ ಅಂತ ಸಾಕಷ್ಟು ಹೆಣ್ಮಕ್ಳು ಇದ್ರ ಪರವಾಗಿ ಮಾತನಾಡಿದ್ದಾರೆ. ಆ ಹೆಣ್ಮಕ್ಳಿಗೆಲ್ಲ ಏನ್ ಸಜೆಸ್ಟ್ ಮಾಡ್ತೀರಿ ನೀವು? ಯಾವ ರೀತಿ ಸಪೋರ್ಟ್ ಮಾಡ್ತೀರಾ? ಖಂಡಿತ ನಮ್ಮ ಸಪೋರ್ಟ್ ಖಂಡಿತ ಅದಕ್ಕೆ ಇದ್ದೇ ಇದೆ. ಯಾಕಂದ್ರೆ ಪ್ರತಿಯೊಂದು ಸ್ತ್ರೀಗೂ ಪ್ರತಿಯೊಂದು ಹುಡುಗಿಗೂ ಕೂಡ ಅವಳ ಜೀವನದಲ್ಲಿ ಹಾಸುಹೊಕ್ಕಾಗಿರೋ ಪ್ರಕೃತಿ ಸಹಜವಾದ ಒಂದು ಪ್ರಕ್ರಿಯೆಗೆ ಅನುಕೂಲವಾಗೋ ರೀತಿನಲ್ಲಿ ನಾವು ಅವ್ರಿಗೆ ಒಂದು ಅವಶ್ಯಕತೆಗಳನ್ನ ಪೂರೈಸಿದ್ರೆ ಅದು ಬಹಳ ಮುಖ್ಯ ಆಗುತ್ತೆ. ಬಟ್ ಸಾಕಷ್ಟು ಹೆಣ್ಮಕ್ಳು ಇದನ್ನ ಓಪನ್ ಆಗಿ ಮಾತಾಡೋಕೆ ಹಿಂಜರಿತಾರೆ. ಈಗ ಎಲ್ಲರೂ ಫೇಸ್ಬುಕ್, ಟ್ವಿಟರ್ ಇರೋದ್ರಿಂದ ಎಲ್ಲರೂ ಅಲ್ಲಲ್ಲ ತಮ್ಮ ಅಭಿಪ್ರಾಯನ ಹಂಚ್ಕೊಳ್ತಾರೆ. ಯಾರು ಕೂಡ ಒಬ್ರನ್ನ ಯಾರೋ ಆಫೀಸರ್ಸ್ಗಳನ್ನ ಮೀಟ್ ಮಾಡಿ ಈ ತರದೊಂದು ಇದೆ ಇದನ್ನ ಮಾಡಿ ಅನ್ನಂತ ಹೇಳುವಂತದ್ದೇ ಬಹಳ ಕಡಿಮೆ ನಮ್ಮಲ್ಲಿ. ಏನ್ ಹೇಳ್ತೀರಾ ಅದಕ್ಕೆ? ಹೌದು, ಅದೊಂದು ಬಹಳ ಮುಜುಗರದ ವಿಷಯ ಅಂತ. ಆದ್ರೆ ಇದೊಂದು ಪ್ರಕೃತಿ ಸಹಜವಾದದ್ದು, ಅದಕ್ಕೆ ಅವ್ರ ದೇಹಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅದ್ರ ಬಗ್ಗೆ ಎಲ್ಲ ಮಾಹಿತಿ, ಅದು ಹೇಗಿರ್ಬೇಕು, ಅದ್ರ ಬಗ್ಗೆ ತೊಂದರೆ ತಕರಾರುಗಳು ಆದ್ರೂ ಕೂಡ ಬಹಳಷ್ಟು ಜನಸಾಮಾನ್ಯರು ಈಗ ಮುಕ್ತವಾಗಿ ಮಾತಾಡೋ ಹಂತಕ್ಕೆ ಬಂದಿದ್ದಾರೆ. ಆದ್ರಿಂದ ಅವರ ಒಂದು ಈ ತೊಂದರೆ ತಕರಾರುಗಳು ಇದಕ್ಕೆ ಸಂಬಂಧಪಟ್ಟಿದ್ದನ್ನ ಮುಕ್ತವಾಗಿ ಮಾತಾಡೋ ಹಂತಕ್ಕೆ ಖಂಡಿತವಾಗ್ಲೂ ಬರಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಇದು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರ ಮಾತು. ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಅಗತ್ಯ ಇರುವಂತಹ ನ್ಯಾಪ್ಕಿನ್ಸ್ ಮೇಲೆ GST ಹಾಕುವಂಥದ್ದು ಸರಿಯಲ್ಲ. ಈಗೇನು ಹೋರಾಟ ನಡೀತಾ ಇದೆ ಅದಕ್ಕೂ ಕೂಡ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಮಂಜಪ್ಪ ಜೊತೆ ಮಾರುತೇಶ್ ಹುಣಸನಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು.